ಹಾಯ್ ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಜೋಳಿಗೆ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಜೋಳಿಗೆ ತೊಗೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಲಿ ನಾವು ಎಣ್ಣೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಜಾಸ್ತಿ ಎಣ್ಣೆ ಹಾಕೊಂಡು ಹೋಗ್ಬೇಡಿ. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ನದ್ರ ಮಾಡೋಣ, ಜೋಳಿಕಾಯನ್ನು ಹಾಕೊಂಬೋಣ. ವೀಕ್ಷಕರೇ, ನಮ್ಮ ಈ ಜೋಳಿಕಾಯಿ ಪಲ್ಯ ರೆಸಿಪಿಯಲ್ಲಿ ನಾವು ಜೋಳಿಕಾಯನ್ನು ಕ್ಲೀನಾಗಿ ಹುರ್ಕೋಬೇಕು. ಗಮನ ಇರಲಿ, ಅದು ಎಣ್ಣೆ ಬಿಡೋ ಮಟ್ಟ ನಾವು ಕ್ಲೀನಾಗಿ ಹುರ್ಕೊಳ್ಳೋಣ. ಈಗ ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದು ಉರಿಯಾಗಿ ಬಿಡೋಣ. ಅಲ್ಲಿವರೆಗೆ ಮಾಡೋಣ. ನಾವು ಈರುಳ್ಳಿ ಕಟ್ ಮಾಡ್ಕೊಂಬೋಣ. ನೋಡಿ, ಇವತ್ತು ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ kg ಈರುಳ್ಳಿಗೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೆಸಿಪಿಯಲ್ಲಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಅದು ಹೆಂಗಪ್ಪ ಅಂದರೆ, ನೋಡಿ, ಒಂದರಾಗ ಮೊದಲು ಎರಡು ಮಾಡ್ಕೊಳ್ಳಿ. ಇವತ್ತು ನನ್ನ ಹತ್ರ ಚಾಪರ್ ಇದೆ, ನಾನು ಚಾಪರಿಂದ ಏನು ಮಾಡ್ತೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಬಹುಶಃ ಇರ್ಬೋದು ಚಾಪರ್, ಅಥವಾ ಕೈಯಿಂದಲೇ ಕಟ್ ಮಾಡ್ಕೋಬೋದು. ನೋಡಿ, ಚಾಪರ್ ತೊಗೊಂಡು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಮಾಡೋಣ, ಜೋಳಿಕಾಯಿ ಕ್ಲೀನಾಗಿ ಹುರಿದಿದ್ದಿಲ್ಲ ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ಈಗ ನೋಡ್ತಾ ಇರ್ಬೋದು ಬಹುಶಃ ವೀಕ್ಷಕರೇ, ಗಮನ ಇರಲಿ, ಎಣ್ಣೆ ಆಲ್ರೆಡಿ ಕ್ಲೀನಾಗಿ ಬಿಟ್ಟಿದೆ. ಅರ್ಥ ಏನು, ಜೋಳಿಕಾಯಿ ಈಗ ಫ್ರೈ ಆಗಿದೆ, ಈಗ ಕ್ಲೀನ್ ಆಗಿದ್ರಲ್ಲಿ. ಈಗ ಮಾಡೋಣ, ನಾವು ಕಟ್ ಮಾಡೋಂಥ ಈರುಳ್ಳಿ ಏನಿದೆಲ್ಲ ಇದರಲ್ಲಿ ಹಾಕ್ಕೊಂಬೋಣ. ನೋಡಿ, ಈರುಳ್ಳಿ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದಾಯ್ತು. ಅದರಲ್ಲೇ ಮಾಡೋಣ, ನಾವು ಸ್ವಲ್ಪ ಮಸಾಲೆ ಪೌಡರ್ಗಳು ಹಾಕೋಣ. ಅವೇನಪ್ಪ ಅಂದರೆ ಅರಿಶಿನ ಒಂದು ನಿಮಿಷ ತಗೊಳ್ಳಿ, ಖಾರದ ಪುಡಿ ರುಚಿ ತಕ್ಕಷ್ಟು, ಖಾರ ಬೇಕಾದ ಜಾಸ್ತಿ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನನ್ನತ್ತು 2 ಸ್ಪೂನ್ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಮಸಾಲ, ಇದು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಅದರಲ್ಲೇ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟಿದೆ. ಈಗ ಮತ್ತೆ ಅದರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಮತ್ತೆ ಉರಿಯಾಗಿ ಬಿಡೋಣ. ಈಗ ನೋಡಿ, 10 ನಿಮಿಷ ಆಗಿದೆ. ನಮ್ಮ ಜೋಳಿಕಾಯಿ ಪಲ್ಯನಿದೆಯಲ್ಲ ರೆಡಿ ಆಗಿದೆ ಅಂತ ಕಾಣುತ್ತೆ. ಅದು ಹೆಂಗೆ ಗೊತ್ತಾಗುತ್ತಂದರೆ, ನೋಡಿ, ಪಲ್ಯದಿಂದ ಎಣ್ಣೆ ಬೇರೆ ಆಗಿದೆ, ಅರ್ಥ ರೆಡಿ ಆಗಿದೆ ಅಂತ ಅರ್ಥ. ನಮ್ಮ ಜೋಳಿಕಾಯಿ ಪಲ್ಯ ಈಗ ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡೋ ಸಮಯ, ಬನ್ನಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇವತ್ತು ನಾನು ಜೋಳಿಗೆ ತೊಗೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಲಿ ನಾವು ಎಣ್ಣೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಜಾಸ್ತಿ ಎಣ್ಣೆ ಹಾಕೊಂಡು ಹೋಗ್ಬೇಡಿ. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ನದ್ರ ಮಾಡೋಣ, ಜೋಳಿಕಾಯನ್ನು ಹಾಕೊಂಬೋಣ. ವೀಕ್ಷಕರೇ, ನಮ್ಮ ಈ ಜೋಳಿಕಾಯಿ ಪಲ್ಯ ರೆಸಿಪಿಯಲ್ಲಿ ನಾವು ಜೋಳಿಕಾಯನ್ನು ಕ್ಲೀನಾಗಿ ಹುರ್ಕೋಬೇಕು. ಗಮನ ಇರಲಿ, ಅದು ಎಣ್ಣೆ ಬಿಡೋ ಮಟ್ಟ ನಾವು ಕ್ಲೀನಾಗಿ ಹುರ್ಕೊಳ್ಳೋಣ. ಈಗ ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದು ಉರಿಯಾಗಿ ಬಿಡೋಣ. ಅಲ್ಲಿವರೆಗೆ ಮಾಡೋಣ, ನಾವು ಈರುಳ್ಳಿ ಕಟ್ ಮಾಡ್ಕೊಂಬೋಣ. ನೋಡಿ, ಇವತ್ತು ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ kg ಈರುಳ್ಳಿಗೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೆಸಿಪಿಯಲ್ಲಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಅದು ಹೆಂಗಪ್ಪ ಅಂದರೆ, ನೋಡಿ, ಒಂದರಾಗ ಮೊದಲು ಎರಡು ಮಾಡ್ಕೊಳ್ಳಿ. ಇವತ್ತು ನನ್ನ ಹತ್ರ ಚಾಪರ್ ಇದೆ, ನಾನು ಚಾಪರಿಂದ ಏನು ಮಾಡ್ತೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಬಹುಶಃ ಇರ್ಬೋದು ಚಾಪರ್, ಅಥವಾ ಕೈಯಿಂದಲೇ ಕಟ್ ಮಾಡ್ಕೋಬೋದು. ನೋಡಿ, ಚಾಪರ್ ತೊಗೊಂಡು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಮಾಡೋಣ, ಜೋಳಿಕಾಯಿ ಕ್ಲೀನಾಗಿ ಹುರಿದಿದ್ದಿಲ್ಲ ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ಈಗ ನೋಡ್ತಾ ಇರ್ಬೋದು ಬಹುಶಃ ವೀಕ್ಷಕರೇ, ಗಮನ ಇರಲಿ, ಎಣ್ಣೆ ಆಲ್ರೆಡಿ ಕ್ಲೀನಾಗಿ ಬಿಟ್ಟಿದೆ. ಅರ್ಥ ಏನು, ಜೋಳಿಕಾಯಿ ಈಗ ಫ್ರೈ ಆಗಿದೆ, ಈಗ ಕ್ಲೀನ್ ಆಗಿದ್ರಲ್ಲಿ. ಈಗ ಮಾಡೋಣ, ನಾವು ಕಟ್ ಮಾಡೋಂಥ ಈರುಳ್ಳಿ ಏನಿದೆಲ್ಲ ಇದರಲ್ಲಿ ಹಾಕ್ಕೊಂಬೋಣ. ನೋಡಿ, ಈರುಳ್ಳಿ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದಾಯ್ತು. ಅದರಲ್ಲೇ ಮಾಡೋಣ, ನಾವು ಸ್ವಲ್ಪ ಮಸಾಲೆ ಪೌಡರ್ಗಳು ಹಾಕೋಣ. ಅವೇನಪ್ಪ ಅಂದರೆ ಅರಿಶಿನ ಒಂದು ನಿಮಿಷ ತಗೊಳ್ಳಿ, ಖಾರದ ಪುಡಿ ರುಚಿ ತಕ್ಕಷ್ಟು, ಖಾರ ಬೇಕಾದ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನನ್ನತ್ತು 2 ಸ್ಪೂನ್ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಮಸಾಲ, ಇದು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಅದರಲ್ಲೇ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟಿದೆ. ಈಗ ಮತ್ತೆ ಅದರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಮತ್ತೆ ಉರಿಯಾಗಿ ಬಿಡೋಣ. ಈಗ ನೋಡಿ, 10 ನಿಮಿಷ ಆಗಿದೆ. ನಮ್ಮ ಜೋಳಿಕಾಯಿ ಪಲ್ಯನಿದೆಯಲ್ಲ ರೆಡಿ ಆಗಿದೆ ಅಂತ ಕಾಣುತ್ತೆ. ಅದು ಹೆಂಗೆ ಗೊತ್ತಾಗುತ್ತಂದರೆ, ನೋಡಿ, ಪಲ್ಯದಿಂದ ಎಣ್ಣೆ ಬೇರೆ ಆಗಿದೆ, ಅರ್ಥ ರೆಡಿ ಆಗಿದೆ ಅಂತ ಅರ್ಥ. ನಮ್ಮ ಜೋಳಿಕಾಯಿ ಪಲ್ಯ ಈಗ ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡೋ ಸಮಯ, ಬನ್ನಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನೀವು ಇಲ್ಲಿವರೆಗೂ ನೋಡಿದ್ದು ಜೋಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತೇಳಿ. ಈಗ ನೀವು ಇದು ಮನೇಲಿ ಮಾಡಿ ಈಗ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾವು ಅದಕ್ಕೋಸ್ಕರ ಕಾಯ್ತಿರ್ತೀವಿ. ಅಲ್ಲಿವರೆಗೂ ನೀವು ಮನೆಯಲ್ಲಿ ಊಟ ಮಾಡ್ತಾಯಿರ್ರಿ, ಊಟ ಮಾಡಿಸ್ತಾ ಇರ್ರಿ, ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ. ಟೇಕ್ ಕೇರ್, ಬಾಯ್ ಬಾಯ್.